ನಮಸ್ಕಾರ ವೀಕ್ಷಕರೇ, ಬಹಳಷ್ಟು ಜನ ಎನ್ಯುಮರೇಷನ್ ಫಾರಂ ನಲ್ಲಿ ಮಹಿಳೆಯರ ವಿವರಗಳನ್ನ ತುಂಬುವಾಗ ಗಂಡನ ವಿವರಗಳು ನೀಡಬೇಕು ಅಥವಾ ತಂದೆಯ ವಿವರಗಳು ನೀಡಬೇಕು ಅಂತ ಕನ್ಫ್ಯೂಸ್ ಆಗ್ತಿದ್ದಾರೆ. ಕಳೆದ ವಿಡಿಯೋಗೆ ಇದರ ಬಗ್ಗೆನೇ ಬಹಳಷ್ಟು ಜನ ತಮ್ಮ ಡೌಟ್ಸ್ ಅನ್ನ ಕಮೆಂಟ್ಸ್ ನಲ್ಲಿ ಕೇಳಿದ್ದಾರೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಸರಿಯಾದ ವಿಧಾನದಲ್ಲಿ ಮಹಿಳೆಯರ ಎನ್ಯುಮರೇಷನ್ ಫಾರಂ ಅನ್ನ ಯಾವ ರೀತಿ ತುಂಬಬೇಕು ಎಂಬುದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ತಿಳಿಯಲಿ. ಈ ವಿಡಿಯೋದಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಮಹಿಳೆಯರ ಹೆಸರು ಇದ್ದರೆ ಹೇಗೆ ತುಂಬಬೇಕು ಮತ್ತು 2002ರ ಪಟ್ಟಿಯಲ್ಲಿ ಮಹಿಳೆಯರ ಹೆಸರು ಇಲ್ಲದಿದ್ರೆ ಹೇಗೆ ತುಂಬಬೇಕು ಅಂತ ನೋಡೋಣ. ಅದರ ಜೊತೆಗೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಮದುವೆಯಾಗಿ ಬಂದಿರುವ ಮಹಿಳೆಯರು ಯಾರ ವಿವರಗಳನ್ನ ತುಂಬಬೇಕು ಅನ್ನೋದನ್ನ ಕೂಡ ನೋಡೋಣ. ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ. ನಿಮಗೆ ನೀಡಿರುವ 2 ಎನ್ಯುಮರೇಷನ್ ಫಾರಂ ನಲ್ಲಿ ಪ್ರಸ್ತುತ ವಿವರಗಳು ಈಗಾಗಲೇ ಪ್ರಿಂಟ್ ಆಗಿದೆ. ಇಲ್ಲಿ ಫಾರಂನ ಮೇಲ್ಭಾಗದಲ್ಲಿ ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನ ಅಂಟಿಸಿ. ಮೊದಲಿಗೆ 2002ರ ಮತದಾರರ ಪಟ್ಟಿಯಲ್ಲಿ ಮಹಿಳೆಯ ಹೆಸರು ಇದ್ದರೆ ಈ ಫಾರಂನ ಎಡಭಾಗದಲ್ಲಿ ವಿವರಗಳನ್ನ ತುಂಬಬೇಕು. ಇದಕ್ಕೆ ನಿಮ್ಮ ಬಳಿ 2002ರ ಮತದಾರರ ಪಟ್ಟಿ ಇರಬೇಕು. ಆ ಪಟ್ಟಿಯಲ್ಲಿರುವಂತೆ ವಿವರಗಳನ್ನ ತುಂಬಬೇಕಾಗುತ್ತದೆ. ಮತದಾರರ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿರುವಂತೆ ನಿಮ್ಮ ಹೆಸರನ್ನ ಬರೆಯಿರಿ. ನಂತರ ಮತದಾರರ ಭಾವಚಿತ್ರ ಮತ್ತು ಗುರುತಿನ ಚೀಟಿ ಸಂಖ್ಯೆ. 2002ರ ಮತದಾರರ ಪಟ್ಟಿಯಲ್ಲಿ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದರೆ ಬರೆಯಬಹುದು, ಇಲ್ಲ ಖಾಲಿ ಬಿಡಬಹುದು. ನಂತರ ಸಂಬಂಧಿಯ ಹೆಸರು. ಇಲ್ಲಿ ಗಮನಿಸಿ, 2002ರಲ್ಲಿ ನೀವು ಮತ ಚಲಾವಣೆ ಮಾಡಿದ್ದು ನಿಮಗೆ ಮದುವೆ ಆಗಿಲ್ಲ ಅಂತಂದ್ರೆ ನಿಮ್ಮ ತಂದೆಯ ವಿವರಗಳನ್ನ ತುಂಬಬೇಕು. ನಿಮಗೆ ಮದುವೆ ಆಗಿದ್ದರೆ ಗಂಡನ ವಿವರಗಳನ್ನ ತುಂಬಬೇಕಾಗುತ್ತೆ. ಒಂದು ವೇಳೆ ನೀವು ಬೇರೆ ರಾಜ್ಯದವರಾಗಿದ್ದು 2002ರಲ್ಲಿ ನಿಮ್ಮ ರಾಜ್ಯದಲ್ಲೇ ಮತ ಹಾಕಿ 2002ರ ನಂತರ ಕರ್ನಾಟಕದವರನ್ನ ಮದುವೆಯಾಗಿ ಬಂದಿದ್ದರೆ ಆಗಲೂ ಸಹ ನಿಮ್ಮ ತಂದೆಯ ವಿವರಗಳನ್ನೇ ಬರೆದು ನಿಮ್ಮ ಮೂಲ ಜಿಲ್ಲೆ, ವಿಧಾನಸಭಾ ಕ್ಷೇತ್ರ ಸೇರಿದಂತೆ ರಾಜ್ಯದ ವಿವರಗಳನ್ನ ನೀಡಬೇಕು. ಉದಾಹರಣೆಗೆ ಆಂಧ್ರ ಅಥವಾ ತಮಿಳುನಾಡು ರಾಜ್ಯದವರಾಗಿದ್ದರೆ ಆಯಾ ರಾಜ್ಯದ ವಿವರಗಳನ್ನೇ ನೀಡಬೇಕಾಗುತ್ತದೆ. ನಂತರ ಸಂಬಂಧಿಯ ಹೆಸರು. ನಿಮ್ಮ ತಂದೆಯ ಹೆಸರನ್ನ ಬರೆದಿದ್ದರೆ ತಂದೆ ಅಂತ ಬರೆಯಿರಿ. ಗಂಡನ ಹೆಸರು ಬರೆದಿದ್ದರೆ ಗಂಡ ಎಂದು ಬರೆಯಿರಿ. ಜಿಲ್ಲೆ 2002ರಲ್ಲಿ ಇದ್ದ ನಿಮ್ಮ ಹಳೆಯ ಜಿಲ್ಲೆಯ ಹೆಸರನ್ನ ಬರೆಯಿರಿ. ರಾಜ್ಯ ಕರ್ನಾಟಕ ಅಥವಾ ನಿಮ್ಮ ರಾಜ್ಯದ ಹೆಸರನ್ನ ಬರೆಯಿರಿ. ಇನ್ನು ವಿಧಾನಸಭಾ ಕ್ಷೇತ್ರದ ಹೆಸರು 2002ರಲ್ಲಿ ಅಸ್ತಿತ್ವದಲ್ಲಿದ್ದ ನಿಮ್ಮ ಹಳೆಯ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಬರೆಯಿರಿ. ನಂತರ ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಇವೆಲ್ಲವೂ ಕೂಡ 2002ರ ಮತದಾರರ ಪಟ್ಟಿಯಲ್ಲೇ ಇರುತ್ತೆ. ಅದನ್ನ ನೋಡಿ ಸರಿಯಾಗಿ ಬರೆಯಿರಿ. ಇಷ್ಟಾದ ಮೇಲೆ ಬಲಗಡೆ ಯಾವುದೇ ರೀತಿ ಮಾಹಿತಿಯನ್ನ ತುಂಬೋ ಅವಶ್ಯಕತೆ ಇಲ್ಲ. ಈಗ ಪ್ರಸ್ತುತ ವಿವರಗಳನ್ನ ತುಂಬಬೇಕು. ಅಂದ್ರೆ ಯಾರ ಹೆಸರಿನಲ್ಲಿ ಈ ಅರ್ಜಿ ಇದೆಯೋ ಅವರ ಪ್ರಸ್ತುತ ವಿವರಗಳನ್ನ ತುಂಬಬೇಕು. ಜನ್ಮ ದಿನಾಂಕ. ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿಯಲ್ಲಿ ಇರುವಂತೆ ಜನ್ಮ ದಿನಾಂಕವನ್ನ ತಾರೀಕು, ತಿಂಗಳು, ವರ್ಷ ಫಾರ್ಮೆಟ್ ನಲ್ಲಿ ತುಂಬಿ. ನಂತರ ಆಧಾರ್ ಸಂಖ್ಯೆ ಐಚ್ಛಿಕವಾಗಿದ್ದು ನಿಮಗೆ ಇಷ್ಟ ಇದ್ದರೆ ಆಧಾರ್ ಸಂಖ್ಯೆಯನ್ನ ಬರೆಯಿರಿ. ನಂತರ ಮೊಬೈಲ್ ಸಂಖ್ಯೆ. ಆಕ್ಟಿವ್ ಆಗಿರುವಂತಹ ಮೊಬೈಲ್ ಸಂಖ್ಯೆಯನ್ನ ಇಲ್ಲಿ ಬರೆಯಿರಿ. ನಂತರ ತಂದೆ ಅಥವಾ ಪೋಷಕರ ಹೆಸರು. ನಿಮ್ಮ ತಂದೆಯ ಹೆಸರನ್ನ ಇಲ್ಲಿ ಬರೆದು ನಂತರ ತಂದೆಯ ಅಥವಾ ಪೋಷಕರ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಬರೆಯಿರಿ. ನಂತರ ತಾಯಿಯ ಹೆಸರು. ನಿಮ್ಮ ತಾಯಿಯ ಹೆಸರನ್ನ ಇಲ್ಲಿ ಬರೆಯಿರಿ. ನಂತರ ತಾಯಿಯ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ತುಂಬಬಹುದು ಅಥವಾ ಖಾಲಿ ಬಿಡಬಹುದು. ಸಂಗಾತಿಯ ಹೆಸರು. ನಿಮ್ಮ ಗಂಡನ ಹೆಸರನ್ನ ಬರೆಯಿರಿ. ನಂತರ ಸಂಗಾತಿ ಅಥವಾ ನಿಮ್ಮ ಗಂಡನ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆಯನ್ನ ಬರೆಯಿರಿ. ಕೆಳಗೆ ಸಹಿ ಹಾಕಿ 2 ಫಾರಂನಲ್ಲಿ ಇದೇ ಮಾಹಿತಿಯನ್ನ ತುಂಬಿ ನಿಮ್ಮ BLOಗೆ ನೀಡಿ. ಈಗ 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ಮಹಿಳೆಯ ಹೆಸರು ಇಲ್ಲದಿದ್ದರೆ ಹೇಗೆ ತುಂಬಬೇಕು ಎಂಬುದನ್ನ ನೋಡೋಣ. ಈ ಭಾಗ ತುಂಬುವಾಗ ಬಹಳಷ್ಟು ಜನಕ್ಕೆ ಗೊಂದಲ ಇದೆ, ಹಾಗಾಗಿ ಸ್ವಲ್ಪ ಗಮನವಿಟ್ಟು ನೋಡಿ. 2002ರಲ್ಲಿ ನಿಮಗೆ ಮತದಾನದ ಹಕ್ಕು ಇರುವುದಿಲ್ಲ. ಆಗ ನೀವು ಇನ್ನೂ ಚಿಕ್ಕ ಮಕ್ಕಳಾಗಿರಬಹುದು ಅಥವಾ ಅಪ್ರಾಪ್ತ ವಯಸ್ಸಿನವರಾಗಿರಬಹುದು. ಆ ಕಾರಣಕ್ಕಾಗಿ ನಿಮಗೆ ಮತದಾನದ ಹಕ್ಕನ್ನ ನೀಡಿರೋದಿಲ್ಲ. ಅಂತವರು ಈ ಫಾರಂನ ಬಲಭಾಗದಲ್ಲಿ ತುಂಬಬೇಕು. ಒಂದಂತೂ ತಿಳ್ಕೋಬೇಡಿ, ನೀವು ಕರ್ನಾಟಕದವರೇ ಆಗಿರಲಿ ಅಥವಾ ಬೇರೆ ರಾಜ್ಯದವರೇ ಆಗಿರಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದಿಲ್ಲ ಅಂತಂದ್ರೆ ಕಡ್ಡಾಯವಾಗಿ ನೀವು ನಿಮ್ಮ ತಂದೆ, ತಾಯಿ ಅಥವಾ ಅಜ್ಜ, ಅಜ್ಜಿ ವಿವರಗಳನ್ನೇ ತುಂಬಬೇಕು. ಒಂದು ವೇಳೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಗಂಡನ ಹೆಸರಿದ್ದು ಆನಂತರ ನಿಮಗೆ ಮದುವೆ ಆಗಿದ್ದರೂ ಕೂಡ ನಿಮ್ಮ ತಂದೆ, ತಾಯಿ, ಅಜ್ಜಿ, ಅಜ್ಜ ವಿವರಗಳನ್ನೇ ತುಂಬಬೇಕು. ಮತದಾರರ ಹೆಸರು. ಇಲ್ಲಿ
ಇಲ್ಲಿ ನಿಮ್ಮ ಹೆಸರಲ್ಲ, ಬದಲಿಗೆ ನಿಮ್ಮ ಸಂಬಂಧಿಯ ಹೆಸರು ಅಂದರೆ ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಈ 4 ಜನರಲ್ಲಿ ಯಾರಾದರೂ ಒಬ್ಬರ ವಿವರಗಳನ್ನ ಬರೆಯಿರಿ. ನಂತರ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ 2002ರ ಮತದಾರರ ಪಟ್ಟಿಯಲ್ಲಿ ಲಭ್ಯವಿದ್ದರೆ ಬರೆಯಬಹುದು ಅಥವಾ ಖಾಲಿ ಬಿಡಬಹುದು. ಸಂಬಂಧಿಯ ಹೆಸರು, ಅವರ ಸಂಬಂಧಿಯ ಹೆಸರನ್ನ 2002ರ ಪಟ್ಟಿಯಲ್ಲಿರುವಂತೆ ಹೆಸರನ್ನ ಬರೆಯಿರಿ. ಮತ್ತೆ ಸಂಬಂಧ, ಅವರಿಗೂ ಇವರಿಗೂ ಏನ್ ಸಂಬಂಧ ಅಂತ 2002ರ ಮತದಾರರ ಪಟ್ಟಿಯಲ್ಲಿರುವಂತೆ ಬರೆಯಿರಿ. ಮತ್ತೆ ಜಿಲ್ಲೆ, ಆಗಲೇ ಹೇಳಿದ ಹಾಗೆ ನಿಮ್ಮ ಹಳೆಯ ಜಿಲ್ಲೆಯನ್ನ ಬರೆಯಿರಿ. ರಾಜ್ಯ, ಕರ್ನಾಟಕ ಅಥವಾ ಬೇರೆ ರಾಜ್ಯದವರಾಗಿದ್ರೆ ನಿಮ್ಮ ರಾಜ್ಯದ ಹೆಸರನ್ನ ಬರೆಯಿರಿ. ಇನ್ನು ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನ 2002ರ ಪಟ್ಟಿಯಲ್ಲಿರುವಂತೆ ಬರೆಯಿರಿ. ಇದಾದ ಮೇಲೆ ಪ್ರಸ್ತುತ ವಿವರಗಳನ್ನ ತುಂಬಬೇಕು. ಜನ್ಮ ದಿನಾಂಕ, ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿಯಲ್ಲಿರುವಂತೆ ಜನ್ಮ ದಿನಾಂಕವನ್ನ ತಾರೀಕು, ತಿಂಗಳು, ವರ್ಷ ಫಾರ್ಮೆಟ್ ನಲ್ಲಿ ತುಂಬಬೇಕು. ನಂತರ ಆಧಾರ್ ಸಂಖ್ಯೆ ಐಚ್ಛಿಕವಾಗಿದ್ದು ನಿಮಗೆ ಇಷ್ಟ ಇದ್ದರೆ ಆಧಾರ್ ಸಂಖ್ಯೆಯನ್ನು ಕೂಡ ಬರೀಬಹುದು. ನಂತರ ಮೊಬೈಲ್ ಸಂಖ್ಯೆ, ಆಕ್ಟಿವ್ ಆಗಿರುವಂತಹ ಮೊಬೈಲ್ ಸಂಖ್ಯೆಯನ್ನ ಕಡ್ಡಾಯವಾಗಿ ಬರೀಬೇಕು. ನಂತರ ತಂದೆ ಅಥವಾ ಪೋಷಕರ ಹೆಸರನ್ನ ಬರೆಯಿರಿ. ನಂತರ ಕೆಳಗೆ ತಂದೆ ಅಥವಾ ಪೋಷಕರ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆಯನ್ನ ಬರೆಯಿರಿ. ಅದರ ಕೆಳಗೆ ತಾಯಿಯ ಹೆಸರು ಅಂದರೆ ನಿಮ್ಮ ತಾಯಿಯ ಹೆಸರನ್ನ ಬರೆಯಿರಿ. ಅದರ ಕೆಳಗೆ ತಾಯಿಯ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆಯನ್ನ ಬರೆಯಬಹುದು. ನಂತರ ಸಂಗಾತಿಯ ಹೆಸರು, ನಿಮ್ಮ ಗಂಡನ ಹೆಸರನ್ನ ಬರೆದು ಅದರ ಕೆಳಗೆ ಅವರ ಗುರುತಿನ ಚೀಟಿ ಸಂಖ್ಯೆಯನ್ನು ಕೂಡ ಬರೆಯಿರಿ. ನಂತರ ಕೆಳಗೆ ಇಲ್ಲಿ ನಿಮ್ಮ ಸಿಗ್ನೇಚರ್ ಮತ್ತು ದಿನಾಂಕವನ್ನ ಬರೆಯಿರಿ. ನಿಮಗೆ ನೀಡಿರುವಂತಹ 2 ಎನ್ಯುಮರೇಷನ್ ಫಾರಂ ನಲ್ಲಿ ಒಂದೇ ಮಾಹಿತಿಯನ್ನ ತುಂಬಿ ಒಂದನ್ನ BLOಗೆ ನೀಡಿ, ಒಂದನ್ನ ನಿಮ್ಮಲ್ಲಿಯೇ ಇರಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಸರಿಯಾದ ವಿಧಾನದಲ್ಲಿ ಮಹಿಳೆಯರ ಎನ್ಯುಮರೇಷನ್ ಫಾರಂ ಅನ್ನ ಯಾವ ರೀತಿ ತುಂಬಬೇಕು ಅಂತ. ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.